ಈ ವ್ಯಕ್ತಿಯ ಹೆಸರು ಕ್ಯೂ ಅಂತ. ಇವನು ಫ್ರಾನ್ಸ್ ಟಿಕ್ಟಾಕರ್. ಈ ವ್ಯಕ್ತಿ 2055ರಲ್ಲಿ ಈಗ ಸಿಕ್ಕಾಕೊಂಡಿದ್ದಾರಂತೆ. ಇವರು 2021ರಲ್ಲಿ ಒಂದು ಟಿಕ್ಟಾಕ್ ವಿಡಿಯೋನ ಮಾಡಿ ಹಾಕುತ್ತಾರೆ. ಈ ವ್ಯಕ್ತಿ ಆ ವಿಡಿಯೋದಲ್ಲಿ ಫ್ರಾನ್ಸ್ನ ದೇಶವನ್ನು ತೋರಿಸ್ತಾ ಇದ್ದಾರೆ. ಎಲ್ಲಾ ರಸ್ತೆಗಳು ಖಾಲಿ ಖಾಲಿ ಇರುವುದನ್ನು ತೋರಿಸ್ತಾ ಇದ್ದಾರೆ. ಮತ್ತೆ ಮಾರ್ಕೆಟ್ಗಳು ಕೂಡ ಎಲ್ಲ ಖಾಲಿ ಖಾಲಿ ಇರುವುದನ್ನು ತೋರಿಸ್ತಾ ಇದ್ದಾರೆ. ಇವರು ಒಬ್ಬರೇ ಒಬ್ರು ಬದುಕುತ್ತಿದ್ದಾರಂತ. ಅಲ್ಲಿ ಯಾವುದೇ ಒಂದು ಆಫೀಸ್ ತಗೊಳ್ಳಿ, ಬಸ್ ಸ್ಟ್ಯಾಂಡ್ ತಗೊಳ್ಳಿ, ಇಲ್ಲ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ತಗೊಳ್ಳಿ, ಆ ಸೂಪರ್ ಮಾರ್ಕೆಟ್ ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಕೂಡ ಇಲ್ಲ ಅಂತ. ಇಲ್ಲಿ ಇವರು ಸಿರೀಸ್ ಮಾಡಿ ಟಿಕ್ಟಾಕ್ ಅಲ್ಲಿ ವಿಡಿಯೋಗಳನ್ನ ಹಾಕುತ್ತಿದ್ದಾರೆ. ಇವಾಗ 2026 ನಡೆಯುತ್ತಿದೆ, ಆದ್ರೆ ಈ ವ್ಯಕ್ತಿ 2055ರಲ್ಲಿ ಬದುಕುತ್ತಿದ್ದಾರಂತೆ. ಯಾಕಂದ್ರೆ 2055ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಏನೋ ಒಂದು ಮಹಾಮಾರಿ ಬಂದು ಎಲ್ಲಾ ಜನಗಳು ಸತ್ತೋಗಿದ್ದಾರಂತೆ. ಇವನು ಒಬ್ಬನಲ್ಲಿ ಬದುಕುತ್ತಿದ್ದಾನಂತೆ. ಈಗ ಇವನು ಒಬ್ಬನೇ ಸೂಪರ್ ಮಾರ್ಕೆಟ್ ಅಲ್ಲಿ ಫುಲ್ ತಿರುಗಾಡ್ತಾನೆ. ಮತ್ತೆ 2055ರಲ್ಲಿ ಇರುವಂತಹ ವಿಡಿಯೋ ಗೇಮ್ಗಳನ್ನ 2026ರಲ್ಲಿ ಅವನು ತೋರಿಸ್ತಾ ಇದ್ದಾರಂತೆ. ಮತ್ತೆ ಇದೇ ರೀತಿ ಇವನು ಕೋಲ್ಡ್ ಡ್ರಿಂಕ್ಸ್ ಮೇಲೆ ಕೂಡ 2055ರಲ್ಲಿ ಇರುವುದನ್ನು ತೋರಿಸ್ತಾರೆ. ಈ ವ್ಯಕ್ತಿ ಖಾಲಿ ಇರುವ ರಸ್ತೆಗಳನ್ನ, ಖಾಲಿ ಇರುವ ಸ್ಕೂಲ್ಗಳನ್ನ, ಖಾಲಿ ಇರುವ ಆಫೀಸ್ಗಳನ್ನ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಬಿಡ್ತಾ ಇದ್ದಾರಂತೆ. ಈ ವ್ಯಕ್ತಿ ಅಂತಹ ಗೇಮ್ಗಳನ್ನ ತೋರಿಸ್ತಾ ಇದ್ದಾರೆ. ಇದುವರೆಗೂ ಅದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಬಂದೇ ಇಲ್ಲ. ಅದು 2030ವರೆಗೆ ಬರ್ಬೋದಂತೆ ಆ ಗೇಮ್ಗಳು. ಒಂದು ವಿಚಾರ ಹೇಳ್ಬೇಕಂದ್ರೆ, ಇವರು ಯಾವ ವಿಡಿಯೋಗಳನ್ನ ಮಾಡಿ ಇರ್ತಾರೋ ಆ ವಿಡಿಯೋಗಳನ್ನ ನೋಡಿದ್ರೆ ಇದು ಸತ್ಯವಾದ ಅವರು 2055ರಲ್ಲಿ ಬದುಕುತ್ತಿದ್ದಾರಂತ ಅನ್ಸುತ್ತೆ. ಇದನ್ನು ನೋಡಿ ಜನರು ಇಂಟರ್ನೆಟ್ ಅಲ್ಲಿ ಇದು AI ವಿಡಿಯೋ ಇರ್ಬೇಕಂತ ಹೇಳ್ತಾರೆ. ಆದ್ರೆ ಅವರು ತಮ್ಮ ಮೊದಲನೇ ವಿಡಿಯೋವನ್ನ 2021ರಲ್ಲಿ ಬಿಡುಗಡೆ ಮಾಡ್ತಾರೆ. ಆ 2021ರಲ್ಲಿ ಯಾವುದೇ ಒಂದು AI ಬಂದಿರೋದಿಲ್ಲ, ಯಾವುದೇ ಒಂದು AI ಇರೋದಿಲ್ಲ. ಆ ಟೈಮಲ್ಲಿ 2021ರಲ್ಲಿ ಈ ತರಹ ತೋರಿಸುವ AI ವಿಡಿಯೋಗಳು ಯಾವುವೂ ಇರಲಿಲ್ಲ. ಟೆಕ್ನಾಲಜಿ ಕೂಡ ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ. ಇದರಿಂದಾಗಿ ಜನರು ಇವರನ್ನ 2055ರಲ್ಲಿ ಸಿಕ್ಕಾಕೊಂಡಿದ್ದಾರಂತ ಎಲ್ಲರೂ ನಂಬ್ತಾ ಇದ್ದಾರೆ.